ನಿನ್ನೆ ಪ್ರೀತಿಸುವೆ ಭಾಗ 68. ಚಿನ್ಮಯ್ ಕೊಟ್ಟ ಜ್ಯೂಸನ್ನು ಕುಡಿದ ಇಕ್ಷಾಳಿಗೆ ಪ್ರಜ್ಞೆ ತಪ್ಪಿತ್ತು. ಎಚ್ಚರವಾದಾಗ ಅವಳು ತನ್ನ ಪರಿಸ್ಥಿತಿಯನ್ನು ನೋಡಿ ಬೆಚ್ಚಿ ಬಿದ್ದಳು. ಅವಳ ಬಟ್ಟೆ ಹರಿದಿತ್ತು. ಅವಳ ತುಟಿಯ ಹತ್ತಿರ ರಕ್ತ ಬರುತ್ತಿತ್ತು. ಚಿನ್ಮಯ್ ಏನೂ ಅರಿವಿಲ್ಲದಂತೆ ಪಕ್ಕದಲ್ಲಿ ಮಲಗಿದ್ದನು. ಇಕ್ಷಾ ತನಗಾದ ಅನ್ಯಾಯವನ್ನು ನೋಡಿ ಜೋರಾಗಿ ಅಳುತ್ತಾ ಕಿರುಚತೊಡಗಿದಳು. ಅವಳು ಕಿರುಚಿದ ಸದ್ದು ಪಕ್ಕದ ಫ್ಲಾಟಿನವರಿಗೂ ಕೂಡ ಕೇಳಿ ಅವರು ಅಲ್ಲಿಗೆ ಧಾವಿಸಿ ಬಂದರು. ಒಬ್ಬೊಬ್ಬರಾಗಿ ಅಲ್ಲಿಗೆ ಬರತೊಡಗಿದರು. ಅವಳ ಪರಿಸ್ಥಿತಿಯನ್ನು ನೋಡಿ ಎಲ್ಲರಿಗೂ ಮರುಕು ಉಂಟಾಯಿತು. ಅವರಿದ್ದ ಫ್ಲಾಟಿನ ಸುತ್ತಮುತ್ತ ಮೇಲ್ಗಡೆ ಹಾಗೂ ಕೆಳಗಿನ ಫ್ಲೋರಲ್ಲಿ ಇಂಡಿಯನ್ ಫ್ಯಾಮಿಲಿಯವರೇ ನೆಲೆಸಿದ್ದರು. ಇಕ್ಷಾಳನ್ನು ನೋಡಿ ಮರುಕುಗೊಂಡ ಒಬ್ಬರು ಪಕ್ಕದ ಫ್ಲಾಟಿನವರ ಜೊತೆ ಮಾತನಾಡತೊಡಗಿದರು. ಮಿಸೆಸ್ ಕುಲಕರ್ಣಿ, ಅವನಿಗೆ ಎಷ್ಟು ಧೈರ್ಯ ಇರಬೇಕು ನೋಡಿ, ಅವಳನ್ನು ರೇಪ್ ಮಾಡಿ ಹೇಗೆ ಮಲಗಿದ್ದಾನಂತ. ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇರೋದು. ಇದು ಇಂಡಿಯಾ ಅಂತ ಅಂದ್ಕೊಂಡಿದ್ದಾನೋ ಏನೋ. ಇಂಡಿಯಾದಲ್ಲಿ ದುಡ್ಡಿರೋ ರೇಪ್ ಮಾಡಿ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಕೇಸನ್ನು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಹಾಗೆ ಇಲ್ಲಿ ಕೂಡ ರೇಪ್ ಮಾಡಿ ತಪ್ಪಿಸ್ಕೊಳ್ಬಹುದಂತ ಅಂದ್ಕೊಂಡಿದ್ದಾನೆ. ಎಲ್ಲರೂ ಗುಸು ಗುಸು ಪಿಸು ಪಿಸು ಮಾತನಾಡುತ್ತಿರಬೇಕಾದರೆ ಹೊರಗಡೆ ಹೋಗಿದ್ದ ತನ್ಮಯ್ ತನ್ನ ಫ್ಲಾಟಿಗೆ ಬಂದಾಗ ಅಲ್ಲಿ ನೆರೆದಿರುವವರನ್ನೆಲ್ಲ ನೋಡಿ ಆಶ್ಚರ್ಯಗೊಂಡನು. ಇದೇನು ಎಲ್ಲರೂ ನಮ್ಮ ಫ್ಲಾಟ್ ಅಲ್ಲಿ ಇದ್ದಾರೆ, ಒಳಗಡೆ ಏನಾದ್ರೂ ನಡೀತಾ ಇದೆಯಾ ಅಂತ ಅಂದುಕೊಂಡು ಒಳಗೆ ಬಂದು ನೋಡಿದಾಗ ಅವನಿಗೆ ಅಲ್ಲಿದ್ದ ಪರಿಸ್ಥಿತಿಯನ್ನು ನೋಡಿ ದಿಗಿಲು ಹತ್ತಿ ಬಿಟ್ಟಿತು. ಇಕ್ಷಾ ಮೈ ಮೇಲೆ ರಗ್ಗು ಹೊತ್ತುಕೊಂಡು ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು. ಅವಳನ್ನು ನೋಡಿದ ಅವನು ಅವಳ ಹತ್ತಿರ ಓಡಿ ಬಂದನು. ಅವನನ್ನು ನೋಡಿದ ಅವಳು ಮತ್ತೆ ಜೋರಾಗಿ ಅಳುತ್ತಾ ಅವನನ್ನು ತಪ್ಪಿಕೊಂಡಳು. ತನ್ಮಯ್, ಚಿನ್ಮಯ್ ಅಂತ ಅವನ ಕಡೆ ಬೊಟ್ಟು ಮಾಡಿದಳು. ತನ್ಮಯನಿಗೆ ಪರಿಸ್ಥಿತಿಯ ಅರಿವಾಗಿ ಅವನ ಕಣ್ಣಲ್ಲಿ ಕಣ್ಣೀರು ಬರತೊಡಗಿತು. ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿ ಅವಳನ್ನು ಸಮಾಧಾನ ಮಾಡತೊಡಗಿದನು. ಆಗ ಅಲ್ಲಿದ್ದ ಒಬ್ಬಾಕೆ, ಅವನಿನ ಅಣ್ಣ ಅಲ್ವಾ, ಅವನಿಗೆ ಹುಡುಗಿಯನ್ನು ರೇಪ್ ಮಾಡಿ ಎಷ್ಟು ಆರಾಮವಾಗಿ ಮಲಗಿದ್ದಾನೆ ಅಂದ್ರೆ ಅವನು ಎಷ್ಟು ಕಟಕ ಇರ್ಬೋದು. ಅದೇನು ಅಂತ ಎತ್ತು ಬಿಟ್ಟಿದ್ದಾಳೆ ನಿನ್ನ ತಾಯಿ. ಮಕ್ಕಳಿಗೆ ಒಂಚೂರು ಸಂಸ್ಕಾರನೇ ಕಲಿಸಿಕೊಟ್ಟಿಲ್ಲ. ಅವರ ಮಾತು ಸ್ಟಾಪ್ ಆಗುತ್ತಲೇ ಇನ್ನೊಬ್ಬಾಕೆ ಮಾತು ಶುರು ಮಾಡಿದರು. ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು, ಕಾಲ್ ದಿ ಪೊಲೀಸರನ್ನು ಕರೀರಿ ಅಂತ ಹೇಳಿದಾಗ ತನ್ಮಯ್, ಎಲ್ಲರೂ ಸ್ವಲ್ಪ ಸುಮ್ಮನೆ ರೀ, ನನ್ನ ಅಣ್ಣ ಅಂತವನಲ್ಲ, ಏನಾಗಿದೆ ಅಂತ ಒಂದ್ಸಲ ಅವನನ್ನು ವಿಚಾರಿಸೋಣ, ಅಲ್ಲಿ ತನಕ ಎಲ್ಲರೂ ಸುಮ್ಮನಿರಿ. ನೋಡಿದ್ರೆ ಮಿಸಸ್ ರಾವ್, ಈ ರೇಪ್ ಕೇಸಲ್ಲಿ ಅಣ್ಣ ತಮ್ಮ ಇಬ್ಬರು ಶಾಮೀಲಾಗಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಅವನು ಆ ಹುಡುಗಿನ ಬಿಟ್ಟು ತನ್ನ ಅಣ್ಣನಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಹೌದು, ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಅಂತ ಎಲ್ಲರೂ ಒಬ್ಬೊಬ್ಬರಾಗಿ ಮಾತನಾಡತೊಡಗಿದರು. ಅಷ್ಟರಲ್ಲಿ ತನ್ಮಯ್ ಚಿನ್ಮಯನ ಹತ್ತಿರ ಬಂದು ಅವನನ್ನು ಎಬ್ಬಿಸತೊಡಗಿದನು. ಎಷ್ಟು ಎಬ್ಬಿಸಿದರೂ ಕೂಡ ಅವನು ಎದ್ದೇಳ್ತಾನೆ ಇರಲಿಲ್ಲ. ಕೊನೆಗೆ ಅವನು ನೀರು ತಂದು ಚಿನ್ಮಯನ ಮುಖಕ್ಕೆ ಸುರಿದಾಗ ಅವನಿಗೆ ಎಚ್ಚರವಾಯಿತು. ಎಚ್ಚರವಾದಾಗ ಎದುರುಗಡೆ ನಿಂತಿರುವವರನ್ನೆಲ್ಲ ನೋಡಿ ಆಶ್ಚರ್ಯಗೊಂಡನು. ಇನ್ನೇನು ಎದ್ದೇಳಬೇಕು ಅಷ್ಟರಲ್ಲಿ ಅವನ ಮೈ ಮೇಲೆ ಬಟ್ಟೆ ಇಲ್ಲ ಅನ್ನೋದು ಅವನಿಗೆ ಅರಿವಾಯಿತು. ನನ್ನ ಬಟ್ಟೆ ಏನಾಯ್ತಿಲ್ಲಿ ಅಂತ ಬಡಬಡಿಸತೊಡಗಿದನು. ರಗ್ಗನ್ನು ತನ್ನ ಮೈ ಮೇಲೆ ಸುತ್ತ ಕವರ್ ಮಾಡಿದನು. ಅಷ್ಟರಲ್ಲಿ ಅವನ ದೃಷ್ಟಿ ಇಕ್ಷಾಳ ಕಡೆ ಹೋಯಿತು. ಇಕ್ಷಾ ಒಂದು ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದಳು. ಅವಳ ತಲೆ ಕೂದಲೆಲ್ಲ ಕೆದರಿ ಹೋಗಿತ್ತು. ತುಟಿಯಿಂದ ರಕ್ತ ಬರುತ್ತಿದ್ದುದನ್ನು ನೋಡಿದ ಅವನಿಗೆ ಇಲ್ಲಿ ಏನು ನಡೆಯುತ್ತಿದೆ ಅನ್ನೋದೇ ತಿಳಿಯದೆ ಹೋಯಿತು. ಪಕ್ಕದಲ್ಲಿದ್ದ ತನ್ನ ಪ್ಯಾಂಟ್ ಹಾಗೂ ಟೀ ಶರ್ಟ್ ಅನ್ನು ತೆಗೆದುಕೊಂಡು ಮೈ ಮೇಲೆ ರಗ್ಗು ಹೊದ್ದು ಸೀದಾ ವಾಶ್ರೂಮ್ ಒಳಗಡೆ ಹೋದನು. ಅವನಿಗೆ ಎಲ್ಲವೂ ಗೊಂದಲಮಯವಾಗಿತ್ತು. ಬೇಗ ಬೇಗ ಪ್ಯಾಂಟ್ ಹಾಗೂ ಟೀ ಶರ್ಟ್ ಅನ್ನು ಹಾಕಿಕೊಂಡನು. ಇಲ್ಲಿ ಏನ್ ನಡೀತಾ ಇದೆ? ಇಕ್ಷಾ ಯಾಕೆ ಆ ಥರ ಇದ್ದಾಳೆ? ಅವಳಿಗೆ ಏನಾಗಿದೆ? ಪಕ್ಕದ ಮನೆಯವರಲ್ಲಿ ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅವನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಓಡತೊಡಗಿತು. ಅಷ್ಟರಲ್ಲಿ ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಬಾಗಿಲು ಬಡಿಯತೊಡಗಿದರು. ಏಯ್, ಬಾರ ಹೊರಗಡೆ, ಕಮ್ ಔಟ್ ಬಾಸ್ಟರ್, ಏನು ಒಳಗಡೆ ಬಚ್ಚಿಟ್ಕೊಂಡಿದ್ಯಾ? ಹೊರಗಡೆ ಏನಾದ್ರೂ ಬಂದಿಲ್ಲ ಅಂದ್ರೆ ಬಾಗಿಲು ಮುರಿಬೇಕಾಗತ್ತೆ ಅಂತ ಹೇಳಿ ಅವರು ಜೋರು ಜೋರಾಗಿ ಬಾಗಿಲು ಪಡೆಯತೊಡಗಿದರು. ಆಗ ಚಿನ್ಮಯ್ ಬಾಗಿಲು ತೆಗೆದು ಹೊರಬಂದನು. ಅವನು ಹೊರಗೆ ಬಂದ ಕೂಡಲೇ ಆ ವ್ಯಕ್ತಿ ಚಿನ್ಮಯನ ಕಾಲರ್ ಪಟ್ಟಿ ಹಿಡಿದು, ಯು ಬಾಸ್ಟರ್ಡ್, ಅಮಾಯಕ ಹೆಣ್ಣಿನ ಮೇಲೆ ರೇಪ್ ಮಾಡ್ತೀಯನೋ?
ರೇಪ್ ಮಾಡಬೇಕಾದ್ರೆ ನಿನಗೆ ನಿನ್ನ ತಾಯಿ ನೆನಪಿಗೆ ಬಂದಿಲ್ವಾ ಅಂತ ಹೇಳಿ ಅವನ ಕೆನ್ನೆಗೆ ರಪ ರಪ ಬಾರಿಸತೊಡಗಿದರು. ಆಗ ತನ್ಮಯ್ ಅಲ್ಲಿಗೆ ಬಂದು ಅವರನ್ನು ತಡೆದನು. ಸಾವರಿಸಿಕೊಂಡ ಚಿನ್ಮಯ್ ಗಾಬರಿಯಿಂದ, ರೇಪಾ? ನಾನು ಯಾರನ್ನೂ ರೇಪ್ ಮಾಡಿಲ್ಲ, ನಾನು ಅಂಥವನಲ್ಲ. ಅವನ ಮಾತು ಕೇಳಿ ಸಿಟ್ಟುಗೊಂಡ ವ್ಯಕ್ತಿ ಮತ್ತೆ ಚಿನ್ಮಯನ ಹತ್ತಿರ ಬಂದು ಅವನನ್ನು ಹಿಡಿದು ಹೊಡೆಯತೊಡಗಿದರು. ನೀನು ರೇಪ್ ಮಾಡಿಲ್ಲ ಅಂದ್ರೆ ಆ ಹುಡುಗಿನ ರೇಪ್ ಮಾಡಿದ್ಯಾರು? ನಮ್ಮನ್ನೆಲ್ಲ ದಡ್ರು ಅಂತ ಅಂದ್ಕೊಂಡಿದ್ಯಾ? ಹತ್ತಿರ ಬಂದರೆ ಆಲ್ಕೋಹಾಲ್ ಸ್ಮೆಲ್ ಬರ್ತಾ ಇದೆ. ಕುಡಿದ್ಬಿಟ್ಟು ರೇಪ್ ಮಾಡಿದಲ್ಲದೆ ನಾನು ರೇಪ್ ಮಾಡಿಲ್ಲ ಅಂತ ಹೇಳ್ತಾ ಇದೆಯಾ? ನಾವು ಇಲ್ಲಿ ಬಂದಾಗ ನಿನ್ನ ಮೈ ಮೇಲೆ ಒಂಚೂರು ಬಟ್ಟೆ ಇರಲಿಲ್ಲ, ಅದರ ಮೇಲೆ ಸುಳ್ಳು ಹೇಳ್ತೀಯಾ ಅಂತ ಹೇಳಿ ಮತ್ತೆ ಹೊಡೆಯತೊಡಗಿದರು. ಅವರ ಜೊತೆ ಇನ್ನು 3 ಜನ ಸೇರಿ ಹೊಡೆಯತೊಡಗಿದರು. ಅವನು ನೋವಿನಿಂದ ಕಿರುಚುತ್ತಾ, ಬಿಡಿ ನನ್ನನ್ನು, ನಾನು ಯಾರನ್ನು ರೇಪ್ ಮಾಡಿಲ್ಲ, ನಾನು ಅಂಥವನಲ್ಲ. ಬೇಕಾದ್ರೆ ನನ್ನ ತಮ್ಮನನ್ನು ಕೇಳಿ, ಅವಳು ನನ್ನ ತಮ್ಮನನ್ನು ಇಷ್ಟಪಡ್ತಾ ಇದ್ದಾಳೆ, ಅವಳನ್ನು ನಾನು ಯಾಕೆ ರೇಪ್ ಮಾಡಲಿ, ಬಿಡಿ ನನ್ನನ್ನು ಅಂತ ಎಷ್ಟೇ ಕೂಗರಿದರೂ ಕೂಡ ಅವರು ಅವನ ಮಾತನ್ನು ಕೇಳದೆ ಅವನಿಗೆ ಹೊಡೆಯತೊಡಗಿದರು. ತನ್ನ ಅಣ್ಣನ ಪರಿಸ್ಥಿತಿಯನ್ನು ನೋಡಲಾಗದ ತನ್ಮಯ್ ಅವರೆಲ್ಲರ ಮಧ್ಯದಿಂದ ಚಿನ್ಮಯನನ್ನು ಬಿಡಿಸಿಕೊಂಡು ತನ್ನ ಹತ್ತಿರ ಎಳೆದುಕೊಂಡನು. ತನ್ಮಯ್ನನ್ನು ನೋಡಿದ ಅವನು, ತನ್ಮಯ್, ನೀನಾದ್ರೂ ನನ್ನ ನಂಬ್ತೀಯಲ್ವಾ? ನಾನು ಇಕ್ಷಾಳನ್ನು ರೇಪ್ ಮಾಡಿಲ್ಲ. ಮೈ ಮೇಲೆ ಬಟ್ಟೆ ಇಲ್ಲದೆ ನಾನು ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ನೀನಾದ್ರೂ ನನ್ನ ನಂಬು, ನಾನು ಅಂಥವನಲ್ಲ. ಅವಳು ನೀನು ಪ್ರೀತಿಸಿದ ಹುಡುಗಿ, ನಾನು ಯಾಕೆ ನೀನು ಹುಡುಗಿಯನ್ನು ರೇಪ್ ಮಾಡಲಿ? ನನ್ನ ನಂಬು ಅಂತ ಅಂಗಲಾಚುತ್ತಾ ಕಣ್ಣೀರಿಡತೊಡಗಿದನು. ಅವನ ಮಾತಿನಲ್ಲಿ ಸತ್ಯ ಇದೆ ಅಂತ ಅರಿತ ತನ್ಮಯ್, ನನ್ಗೆ ಗೊತ್ತು ಬ್ರೋ ನೀನು ಎಂಥವನಂತ. ಒಂದು ವೇಳೆ ಇಂಥ ಕೆಲಸವನ್ನು ನಾನು ಮಾಡ್ಬೋದು, ಆದರೆ ನೀನು ಮಾಡ್ತೀಯ ಅಂತ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ಇಲ್ಲಿ ಏನಾಯ್ತಂತ ನನಗೆ ಬಿಡಿಸಿ ಹೇಳು, ಯಾವ ವಿಷಯವನ್ನು ಬಿಚ್ಚಿಡಬೇಡ. ಇಕ್ಷಾ ಬಂದಿದ್ಲು, ಜ್ಯೂಸ್ ಬೇಕು, ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ಲು. ನಾನು ಅವಳಿಗೆ ಜ್ಯೂಸ್ ಕೊಟ್ಟು ನಾನು ಕೂಡ ಕುಡಿದೆ. ಆಮೇಲೆ ನನಗೆ ಏನು ಆಯಿತು ಅಂತ ನನಗೆ ಗೊತ್ತಿಲ್ಲ, ಅಷ್ಟೇ ಗೊತ್ತಿರೋದು. ಬ್ರೋ, ಇಕ್ಷೆ ಬರೋ ಮುಂಚೆ ಏನಾದರೂ ಆಗಿತ್ತಾ? ಆ ಟೈಮಲ್ಲಿ ನೀನು ಏನು ಮಾಡ್ತಾ ಇದ್ದೆ? ಅವಳು ಬರೋ ಮುಂಚೆ ನಾನು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದೆ. ನೀನು ತಂದಿದ್ದ ಬಿಸ್ಕಿ ಬಾಟಲ್ ಇತ್ತು, ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು, ಅದಕ್ಕೆ ಬಿಸ್ಕಿ ಕುಡಿದಿದ್ದೆ. ಬಾಟಲ್ ಪೂರ್ತಿ ಕುಡಿದಿದೆಯಾ? ಮನಸ್ಸಿಗೆ ತುಂಬ ನೋವಾಗ್ತಾ ಇತ್ತು, ಅದಕ್ಕೆ ಪೂರ್ತಿ ಕುಡಿದ್ಬಿಟ್ಟಿದೆ. ಚಿನ್ಮಯ್ ಹೇಳಿದ ಮಾತು ಕೇಳಿ ಅವನಿಗೆ ಒಂದೊಂದೇ ಅರ್ಥವಾಗತೊಡಗಿತ್ತು. ಬ್ರೋ ಯಾವತ್ತೂ ಕುಡಿದವನಲ್ಲ, ಇವತ್ತು ಬಾಟಲ್ ಪೂರ್ತಿ ಕುಡಿದಿದ್ದಾನೆಂದರೆ ಈ ಕೆಲಸನ ಅವನೇ ಮಾಡಿರಬೇಕು. ಅಷ್ಟು ಕುಡಿದ್ರೆ ಯಾವ ವ್ಯಕ್ತಿಗೂ ಕೂಡ ಪ್ರಜ್ಞೆ ಇರಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು, ಏನು ಮಾಡಿದೆ ಬ್ರೋ ನೀನು? ಅವಳು ನನ್ನನ್ನು ಮದುವೆ ಆಗೋಳು, ಅವಳನ್ನೇ ರೇಪ್ ಮಾಡಿದೆ ಅಲ್ವಾ? ಏನು ಹೇಳಬೇಕು ನಾನು ನಿನಗೆ? ತನ್ಮಯನ ಮಾತು ಕೇಳಿ ಅವನಿಗೆ ಸಿಡಿಲು ಬಡಿದಂಗೆ ಆಯಿತು. ತನ್ಮಯ್, ನೀನು ಕೂಡ ನನ್ನನ್ನು ತಪ್ಪಿತಸ್ಥ ಅಂತ ಭಾವಿಸ್ತಾ ಇದೆಯಾ? ನಾನಿನ್ನು ಬ್ರೋ ಕಣೋ, ನೀನು ನನ್ನ ಚಿಕ್ಕದಿನಿಂದಲೂ ನೋಡ್ತಾ ಇದೆಯಾ. ನಿನಗೆ ನಾನು ಎಂಥವನಂತ ಗೊತ್ತಿದ್ದು ಈ ಥರ ಮಾತಾಡ್ತಾ ಇದೆಯಾ? ನಾನು ಕುಡಿದಿರ್ಬೋದು, ಆದರೆ ಇಂಥ ನೀಚ ಕೆಲಸ ಯಾವತ್ತೂ ಮಾಡುವವನಲ್ಲ. ಯಾವತ್ತೂ ಯಾವ ಹುಡುಗಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದವನಲ್ಲ. ಅಂಥದ್ರಲ್ಲಿ ಅವಳನ್ನು ನಾನು ರೇಪ್ ಮಾಡ್ತೀನ? ಖಂಡಿತ ಇದು ಸುಳ್ಳು ತನ್ಮಯ್, ನನ್ನ ನಂಬು. ಅವಳು ನನ್ನ ಫ್ರೆಂಡ್ ಕಣೋ, ಅವಳಿಗೆ ನಾನು ಯಾವತ್ತೂ ಕೇಡು ಬಯಸೋನಲ್ಲ. ಬ್ರೋ, ನೀನು ಪ್ರಜ್ಞೆ ಇಲ್ಲದೆ ಇದನ್ನೆಲ್ಲ ಮಾಡಿರ್ಬೋದು. ನೀನು ಮಾಡಿದ ನಿನಗೆ ನೆನಪು ಕೂಡ ಇಲ್ಲದೆ ಇರ್ಬೋದು. ಆದರೆ ಇಲ್ಲಿ ನಡೆದಿರೋದೆಲ್ಲ ನಿಜ ತಾನೆ? ಅದನ್ನು ನೀನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದ್ಸಲ ಇಕ್ಷಾಳ ಮುಖ ನೋಡು, ಅವಳು ಸುಳ್ಳು ಹೇಳ್ತಾಳ ಅಂತ ಹೇಳಿದಾಗ ಚಿನ್ಮಯ್ ಇಕ್ಷಾಳ ಕಡೆ ನೋಡಿದನು. ಇಕ್ಷಾ ಮುದುಡಿ ಕುಳಿತು ಅಳುತ್ತಿದ್ದಳು. ಅವನು ಅವಳ ಹತ್ತಿರ ಹೋಗಿ, ಇಕ್ಷಾ, ನೀನಾದರೂ ನನ್ನ ನಂಬ್ತೀಯಲ್ವಾ? ನಾನು ಅಂಥವನಲ್ಲ. ಅವರೆಲ್ಲ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ರೇಪ್ ಮಾಡಿದ್ದೀನಿ ಅಂತ, ಆದರೆ ನಾನು ಆ ಥರ ಮಾಡಿಲ್ಲ ಅಂತ ನಿನಗೂ ಕೂಡ ಗೊತ್ತಲ್ವಾ? ಪ್ಲೀಸ್ ನನ್ನ ನಂಬು ಇಕ್ಷಾ ಅಂತ ಹೇಳಿದಾಗ ಕೋಪಗೊಂಡ ಇಕ್ಷಾ ಅವನ ಕಾಲರ್ ಹಿಡಿದು ಅವನ ಕೆನ್ನೆಗೆ ರಪ ರಪ ಅಂತ ಹೊಡೆಯುತ್ತಾ, ನಿನ್ನನ್ನು ನಾನು ಒಳ್ಳೆಯವನಂತ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನನ್ನೇ ರೇಪ್ ಮಾಡಿಬಿಟ್ಟೆ. ಕುಡಿದು ತೂರಾಡ್ತಿದ್ದವನ ಕೈಯಿಂದ ಜ್ಯೂಸ್ ಕೇಳಿ ಕುಡ್ತಿದ್ದು ನಂದೇ ತಪ್ಪು. ಹೇಳು, ಆ ಜ್ಯೂಸಲ್ಲಿ ಏನು ಬೆರೆಸ್ತಿದೆ ಅಂತ ಹೇಳು ಅಂತ ಹೇಳಿ ಮತ್ತೆ ಅವನ ಕೆನ್ನೆಗೆ ಬಾರಿಸಿ ಅಳತೊಡಗಿದಳು.
ನನ್ನ ಲೈಫನ್ನೇ ಹಾಳು ಮಾಡಿಬಿಟ್ಟೆ ನೀನು. ನಿನ್ನ ತಮ್ಮ ನನ್ನ ಮದುವೆಗೆ ಹೊರಟವಳು ನಾನು, ಆದರೆ ನೀನು ನಿನ್ನ ತಮ್ಮನ ಹುಡುಗಿಯನ್ನೇ ರೇಪ್ ಮಾಡಿಬಿಟ್ಟೆ. ನಿನ್ನನ್ನು ಒಬ್ಬ ಒಳ್ಳೆ ಫ್ರೆಂಡಾಗಿ ತುಂಬ ಇಷ್ಟಪಟ್ಟಿದ್ದೆ ನಾನು, ಆದರೆ ನೀನು ನನ್ನ ಮೇಲೇ ಕಣ್ಣು ಹಾಕ್ಬಿಟ್ಟೆ. ಅಲ್ಪ ಸ್ವಲ್ಪ ಪ್ರಜ್ಞೆ ಇದ್ದಾಗ ಬೇಡ ಬೇಡ ಅಂತ ಎಷ್ಟು ಗೋಗರದೆ ನಾನು. ನನ್ನನ್ನು ಬಿಡು, ನಾನು ನಿನ್ನ ತಮ್ಮನ ಲವರ್ ಅಂತ ಹೇಳಿದಾಗಲೂ ನಿನ್ನ ಕರುಣೆ ಬಂದಿಲ್ಲ. ರಾಕ್ಷಸನ ಥರ ನನ್ನ ಮೈ ಮೇಲೆ ಬಿದ್ದುಬಿಟ್ಟೆ. ಎದ್ದೇಳಕ್ಕಾಗದೆ ಅಸಹಾಯಕಳಾಗಿದ್ದೆ. ನೀನು ನನ್ನನ್ನು ತಿಂದು ಮುಕ್ಕಿಬಿಟ್ರೆ. ಆಮೇಲೆ ಪೂರ್ತಿಗೆ ಪ್ರಜ್ಞೆ ಕಳೆದುಕೊಂಡು ಬಿಟ್ಟಿದ್ದೆ. ಪ್ರಜ್ಞೆ ಬಂದಾಗ ಎಲ್ಲ ಮುಗಿಸಿ ನೀನು ಆರಾಮಾಗಿ ಮಲ್ಕೊಂಡು ಬಿಟ್ಟಿದ್ದೆ. ನೀನು ಮನುಷ್ಯ ಎಲ್ಲ ಕಣೋ, ರಾಕ್ಷಸ ಅಂತ ಹೇಳಿ ಮತ್ತೆ ಒನಕೆನ್ನೆಗೆ ಬಾರಿಸಿದಳು. ಆಗ ಅವಳ ಹತ್ತಿರ ಬಂದ ತನ್ಮಯ್ ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡು ಅವಳಿಗೆ ಸಮಾಧಾನ ಮಾಡತೊಡಗಿದನು. ನಾನು ಇಲ್ಲಿದ್ದಿದ್ರೆ ನನಗೆ ಈ ರೀತಿಯ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬ್ರೋ ಈ ಥರ ಮಾಡ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಇಕ್ಷಾ, ನಾನು ಸೇವ್ ಮಾಡೋಕ್ಕಾಗಿಲ್ಲ. ನಾನೀಗ ಏನು ಮಾಡಲಿ ನೀನೇ ಹೇಳು ತನ್ಮಯ್. ನಿನ್ನನ್ನು ಮದುವೆಯಾಗಿ ನಿನ್ನ ಜೊತೆ ಸಂಸಾರ ಮಾಡಬೇಕಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ನಿನ್ನ ಅಣ್ಣ ನನ್ನ ಶೀಲನೆ ಕೆಡಿಸ್ಬಿಟ್ಟ. ನನಗೀಗ ಸಾಯೋದೊಂದೇ ದಾರಿ ಅಂತ ಹೇಳಿ ಅಳತೊಡಗಿದಾಗ ಅಲ್ಲಿ ನೆರೆದಿದ್ದವರಲ್ಲಿ ಒಬ್ಬರು, ನೀನ್ಯಾಕಮ್ಮ ಸಾಯಬೇಕು? ತಪ್ಪು ಮಾಡಿದ ಅವನು ಸಾಯಲಿ. ಮೊದಲು ಪೊಲೀಸ್ಗೆ ಫೋನ್ ಮಾಡಿ ಅವನನ್ನು ಒತ್ತು ಒಳಗೆ ಹಾಕಿಸಿ. ಬೇಡ ಅಂಕಲ್, ಇದು ನಮ್ಮನೆ ವಿಷಯ. ಮುಂದಕ್ಕೆ ಏನು ಮಾಡಬೇಕಂತ ನಾವು ನೋಡ್ಕೊಳ್ತೀವಿ. ನೀವೆಲ್ಲ ಇನ್ನು ಹೊರಡಿ. ನನ್ನ ಬ್ರೋನಿಂದ ತಪ್ಪಾಗಿದೆ, ಅದನ್ನು ಸರಿಪಡಿಸೋ ಜವಾಬ್ದಾರಿ ನಂದು. ಸಾಕು, ಸುಮ್ಮನೆ ಇರಯ್ಯ ನೀನು. ಈ ಹೆಣ್ಣಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು. ಒಂದ ಪೊಲೀಸ್ ಬರಬೇಕು, ಇಲ್ಲಾಂದ್ರೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಅವನು ಇವಳನ್ನು ಮದುವೆ ಆಗಬೇಕು. ಅವರು ಮದುವೆ ಅಂತ ಹೇಳಿದಾಗ ತನ್ಮಯನಿಗೆ ಅದು ಯಾಕೋ ಸರಿ ಅನಿಸಲಿಲ್ಲ. ಇಕ್ಷಳನ್ನು ಬಿಟ್ಟು ಕೊಡೋಕೆ ತನ್ಮಯ ಸಿದ್ಧನಿರಲಿಲ್ಲ. ಇಲ್ಲ, ಇಕ್ಷ ನನ್ನವಳು, ಅವಳನ್ನು ನಾನು ಯಾರಿಗೂ ಬಿಟ್ಕೊಡಲ್ಲ. ಅವಳಿಲ್ಲಾಂದ್ರೆ ನನಗೆ ಬದುಕೋಕೆ ಆಗಲ್ಲ. ಅವಳು ಹೇಗೆ ಇರಲಿ, ಅವಳನ್ನು ನಾನು ಮದುವೆ ಆಗ್ತೀನಿ ಅಂತ ಮನಸ್ಸಿನಲ್ಲೇ ಅಂದುಕೊಂಡವನು, ನೋಡಿ ನೀವು ಹೇಳಿದಾಗೆ ಇಕ್ಷಳಿಗೆ ಮದುವೆ ಆಗುತ್ತೆ, ಆದರೆ ಅದು ಬ್ರೋ ಜೊತೆ ಅಲ್ಲ, ನನ್ನ ಜೊತೆ. ಅವಳನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲರಿಗೂ ಒಂದು ಕ್ಷಣ ಶಾಕ್ ಆಯಿತು. ಕತೆ ಮುಂದುವರಿಯಿತು. ಇಕ್ಷಳ ಮದುವೆ ತನ್ಮಯ್ ಜೊತೆ ಆಗುತ್ತೋ ಅಥವಾ ಚಿನ್ಮಯ್ ಜೊತೆ ಆಗುತ್ತೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.